ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KC ನೋಡ್ತಿದ್ರು ನಿಮಗೆ ಗೊತ್ತಿರುವ ಹಾಗೆ ಇಂದು ಸಾಯಂಕಾಲ ಅಂತಂದರೆ 4 ಗಂಟೆ ನಂತರ ಏನಪ್ಪ ಅಂತ ಅಂದರೆ ನಿಮ್ಮ ಒಂದು ಪ್ರೊವಿಷನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಬಿಟ್ಟರು. ಅದ್ರ ತಕ್ಕನಾಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಸೊ ಹಂಗಾಗಿಬಿಟ್ಟು ಅದಕ್ಕೆ ನನಗೆ ಆನ್ಸರ್ ಮಾಡಬೇಕಂದ್ರೆ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಹಂಗಾಗಿಬಿಟ್ಟು ಇವಾಗ ನಿಮಗೆ ಮೇನ್ ಕ್ವಶನ್ಸ್ ಬಂದಿರೋದು 2 ಇಂಪಾರ್ಟೆಂಟು, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಿದಾರಲ್ಲ, ಇದೇ ಫೈನಲ್ ಆಗುತ್ತಾ ಅಂತಂದು ಕೇಳ್ತಿದ್ರಿ. ಆ್ಯಂಡ್ ಅದೇ ರೀತಿಯಾಗಿ ಏನಂತಂದರೆ ಈಗ ಬಿಟ್ಟಿರ್ತಕ್ಕಂಥ ರಿಸಲ್ಟ್ಗೆ ಕಟ್ ಆಫ್ ಏನಾದರೂ ಬಿಡ್ತಾರಾ ಅಂತಂದು. ಕಟ್ ಆಫ್ ಮೀನ್ಸ್ ನಿಮ್ಗಳಿಗೆ ಗೊತ್ತಿರೋದು ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕಿಗೆ ಲಾಸ್ಟ್ ನಿಂತಿದೆ ಅಂತ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಬಿಡ್ತಾರೆ. ಅದು ಇವಾಗ ಬಿಟ್ಟಿರ್ತಾರಲ್ಲ, ಇದೇ ಫೈನಲ್ ಅಂದರೆ ಬಿಡ್ತಾರಾ ಅಂತ ಕೇಳ್ತಿದ್ರಿ. ಸೊ ಹಂಗಾಗಿಬಿಟ್ಟು ಈ ಒಂದು ಕ್ವಶನ್ಸ್ನ ಸ್ವಲ್ಪ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿಲ್ಲ, ಅವರು ಕೂಡ ಏನು ಮಾಡ್ಬೇಕಂತ ಕೇಳಿದ್ರೆ ಅವರು ಕೂಡ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಮುಂದೆ ಬರುವಂಥ ನಿಮ್ಮ ಎಲ್ಲನೂ ಕೂಡ ಅಡ್ಮಿಷನ್ ಆದ ನಂತರ ಅಂದರೆ ಪೋಸ್ಟ್ ಪ್ರೊಸೀಜರ್ ರಿಯಲ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಪೋಸ್ಟ್ ಪ್ರೊಸೀಜರ್ ಎಲ್ಲನೂ ಕೂಡ ನಮ್ಮ ಒಂದು ಚಾನಲಲ್ಲಿ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಒಂದು ಲೈಕ್ ಕೊಡೋ ಮೂಲಕ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೋತೀನಿ. ಈ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಸರಿ, ಈಗ ಬಿಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಫೈನಲ್ ಅಂತ ಕೇಳ್ತಿದ್ರಿ. ನೋಡಿರಿ, ಇದು ರಿಸಲ್ಟ್ ಅನ್ನೋದು ಫೈನಲ್ ಅಲ್ಲ, ಬಟ್ ಆದರೆ ಇದೇ ಫೈನಲ್ ಆಗುತ್ತೆ ಅಂತಂದರೆ ಖಂಡಿತ ಒಂದು 99% ಇದೇ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಯಾಕಂತಂದರೆ ನಿಮ್ಗೆ ಗಾಳಿ ಪೋಸ್ಟ್ ರೌಂಡ್ ನೋಡಿದ್ರಿ, ಯಾರೆಲ್ಲ ತಾತ್ಕಾಲಿಕ ಒಂದು ಸೀಟ್ ಹಂಚಿಕೆಯಲ್ಲಿ ಏನು ಸಿಗುತ್ತೋ ಅಂತಿಮ ರಿಸಲ್ಟ್ ಕೂಡ ಅದೇ ಆಗಿತ್ತು. ಸೊ ಹಂಗಾಗಿಬಿಟ್ಟು ಈಗಲೂ ಕೂಡ ಏನಪ್ಪ ಅಂದರೆ ಏನಕ್ಕೆ ಇದು ಪ್ರೊವಿಷನಲ್ ಅಂತ ಕೊಡ್ತಾರೆ ಅಂತಂದರೆ ಏನಾದರೂ ಎಷ್ಟು ಹುಡುಗರು ಏನಾದರೂ ತೊಂದರೆ ಆಗಿದ್ದರೆ ಓಕೆ ಅಂಥ ಒಂದು ಸ್ಟೂಡೆಂಟ್ ಇದೆ ಸ್ವಲ್ಪ ಕ್ವಶನ್ಸ್ ಮಾಡೋಕ್ಕೆ ಅಂತಂದರೆ ಇಮೇಲ್ ಮೂಲಕ ಕ್ವಶನ್ಸ್ ಮಾಡೋಕ್ಕೆ ಅರೇಂಜ್ ಮಾಡೋಕ್ಕೆ 1 ಡೇ ಟೈಮ್ ಕೊಟ್ಟಿರ್ತಾರೆ. ಅಂಥ ಸ್ಟೂಡೆಂಟ್ಸ್ ಅಂತಂದರೆ ನಿಮ್ಮ ಕಟ್ ಆಫ್ ಕೂಡ ಚೆನ್ನಾಗೇ ಇದ್ದು ಅಂದರೆ ಆ ಕಾಲೇಜಿಗೆ ಸಿಗುವಂಥದ್ದು ಕೂಡ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಅಂಥ ಸ್ಟೂಡೆಂಟ್ಸ್ಗೆ ಮೋಸ ಆಗ್ಬಿಡೋದಲ್ವ. ಸೊ ಹಂಗಾಗಿಬಿಟ್ಟು ಅಂಥ ಒಂದು ಸ್ಟೂಡೆಂಟ್ಸ್ಗೆ ನಾಳೆವರೆಗೂ ಕೂಡ ನಿಮಗೆ ಮೇಲ್ ಮಾಡೋಕ್ಕೆ ಟೈಮ್ ಅದಕ್ಕೆ ಕೊಟ್ಟಿರೋದು. ಓಕೆ, ಆಲ್ಮೋಸ್ಟ್ ನೋಡಿರಿ ಎಲ್ಲರೂ ಕೂಡ ಕರೆಕ್ಟಾಗಿ ಬಂದುಬಿಟ್ಟು ಇಷ್ಟು ದಿನ ಮಾಡಿಫೈ ಮಾಡಿಬಿಟ್ಟು ಕರೆಕ್ಟಾಗಿ ಬಿಟ್ಟಿದ್ದಾರೆ. ಯಾರೂ ಕೂಡ ನಿಮಗೆ ತೊಂದರೆ ಆಗಿರಲ್ಲ, ಎಲ್ಲರೂ ಕೂಡ ಕರೆಕ್ಟ್ ಆಗಿರ್ತದೆ. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಫಸ್ಟ್ ರೌಂಡ್ಗಿಂತ ಮುಂಚೆನೇ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರಲ್ಲ. ಸೊ ಹಂಗಾಗಿಬಿಟ್ಟು ಸೀಟ್ ಸಿಕ್ಕಿರಲಿಕ್ಕಿಲ್ಲ. ಇಲ್ಲ ಅಂತಂದರೆ ನಿಮ್ಮ ರ್ಯಾಂಕ್ ಆಟೋಮೆಟಿಕ್ಲಿ ದೂರ ಇರ್ತದೆ. ಇದೊಂದು ರೀಸನ್ನು. ಇವಾಗ ಈ ಸಿಕ್ಕಿರುವಂಥ ರಿಸಲ್ಟ್ ಏನಿರ್ತದೋ ಅದೇ ಫೈನಲ್ ಆಗಿರ್ತದೆ. ಅದು ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತೀನಿ ಅಂತ ಇನ್ನೂ ಕೂಡ ಹೇಳಿಲ್ಲ. ಮೇ ಬಿ ನಾಳೆ ಅಥವಾ ನಾಡಿದ್ದು ಇನ್ನೂ 2 ಡೇಸಲ್ಲಿ ಏನು ಮಾಡ್ತಾರೆ, ಅದನ್ನು ಕೂಡ ನಿಮ್ಮ ಅಂತಿಮ ರಿಸಲ್ಟ್ ಅನ್ನೋದು ಬಿಡ್ತಾರೆ. ಓಕೆ, ಅದು ಒಂದು ತಲೆಯಲ್ಲಿ ಇಟ್ಕೋರಿ. ಈಗ ಸಿಕ್ಕಿರುವಂಥ ಕಾಲೇಜ್ ಅಂತಿಮವಾಗಿ ಅದು ಕಡೆ ಸಿಗುತ್ತೆ, ಬಟ್ ಇವಾಗ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಇವಾಗಲೇ ಬಿಡಲ್ಲ. ಓಕೆ, ಚಾಯ್ಸ್ ಎಂಟ್ರಿ ಯಾವಾಗ ಬಿಡ್ತಾರೆ, ಫೈನಲ್ ರಿಸಲ್ಟ್ ಅಂತ ಇನ್ನೊಂದು ಸರ್ತಿ ಅಂತಾನೆ ಅಂತಿಮ ಫಲಿತಾಂಶ ಅಂತಂದು ಯಾವಾಗ ಒಂದು ಲಿಂಕನ್ನು ಬಿಡ್ತಾರೋ ಅವಾಗ ಚೆಕ್ ಮಾಡ್ಕೊಂಡಾಗ ಮತ್ತೆ ನಿಮ್ಗೆ ಈಗ ಸಿಕ್ಕಿರೋ ಕಾಲೇಜ್ ಅಲಾಟ್ ಆಗಿತ್ತು ಅಂದರೆ ನಿಮಗೆ ಅವಾಗ ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಅವಾಗೆಲ್ಲನೂ ಕೂಡ ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ಮತ್ತೆ ಮುಂದೆ ನಡೀತದೆ. ಓಕೆ, ಇದೊಂದು ಆಯಿತು. ಈಗ ಕಟ್ ಆಫ್ ಬಗ್ಗೆ ಕೇಳಿದ್ರೆ ಓಕೆ, ಕಟ್ ಆಫ್ ಅನ್ನೋದು ಈಗ ಜಸ್ಟ್ ಪ್ರೊವಿಷನಲ್ ರಿಸಲ್ಟ್ ಅಂತ ಬಂದಿದೆ. ಹಂಗಾಗಿಬಿಟ್ಟು ಪ್ರೊವಿಷನಲ್ ರಿಸಲ್ಟ್ಗೆ ಕಟ್ ಆಫ್ ಇರಲ್ಲ. ಸೊ ಹಂಗಾಗಿಬಿಟ್ಟು ನಿಮಗೆ ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಂತ ಆಗುತ್ತೆ ನೋಡಿರಿ. ಓಕೆ, ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಂತ ಆಗುತ್ತಲ್ವಾ, ಅವಾಗ ನಿಮಗೆ ಒಂದು ಕಟ್ ಆಫ್ ಅನ್ನೋದು ರಿಲೀಸ್ ಮಾಡ್ತಾರೆ. ಓಕೆ, ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆದ ನಂತರ ಒಂದು ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಓಕೆ, ನೆನಪಿರಲಿ. ಓಕೆ, 2 ಇಂಪಾರ್ಟೆಂಟ್ ಈಗ ಮುಗೀತು ಅಂತ ಅನ್ಕೊಂತೀರಿ. ಓಕೆ, ಇವಾಗ ಯಾರೆಲ್ಲ ಸೀಟ್ ಸಿಕ್ಕರು ಅವ್ರು ಏನು ಮಾಡ್ಬೇಕಂತ ಕೇಳ್ಕೊಂಡ್ರಿ. ಸರಿ, ಇವಾಗ ಯಾರೆಲ್ಲ ಸೀಟ್ ಸಿಕ್ಕಲ್ಲ ನೋಡ್ರಿ, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತೀನಿ, ಇನ್ನೂ 1 ರೌಂಡ್ ಉಳಿದಿದೆ. ಯಾರಿಗಪ್ಪ ಅಂದರೆ KCT ಸ್ಟೂಡೆಂಟ್ಸ್ಗೆ. ಓಕೆ, ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಎಲ್ಲನೂ ಕೂಡ ಕ್ಲೋಸ್ ಆಯಿತು. ನಿಮಗೆ ಮಾಪಪ್ ರೌಂಡ್ ಅಂತ ಇದೆ, ಬಟ್ ಮಾಪಪ್ ರೌಂಡ್ ಇದು ಆಪ್ಷನ್ ಎಂಟ್ರಿ ಇರಲ್ಲ, ಅದು ಬೇರೆ ಥರ ನಡೆಸ್ತಾರೆ. ಮಾಪಪ್ ರೌಂಡ್ ಯಾವ ರೀತಿ ನಡೆಸ್ತಾರೆ ಅಂತ ಕೇದವ್ರು ಹೇಳಿದಾಗ ಗೊತ್ತಾಗುತ್ತೆ. ನೋಡೋಣ ಏನೇನೆಲ್ಲ ಮಾಪಪ್ ರೌಂಡ್ ಬಗ್ಗೆ ಹೇಳ್ತಾರೆ ನೋಡೋಣ. ಬಟ್ ಈಗ KCT ಸ್ಟೂಡೆಂಟ್ಸ್ಗೆ ಏನಂತಂದರೆ ಇನ್ನೊಂದು ರೌಂಡ್ ಇರ್ತದೆ. ಓಕೆ, ಮತ್ತೆ ನೀವು ಚಾಯ್ಸ್ ಎಂಟ್ರಿ ಅಂತ ಕೊಟ್ಬಿಟ್ಟು ಇನ್ನೂ 1 ರೌಂಡ್ ನಡೀತದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಓಕೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರ್ತದೆ ಯಾರೆಲ್ಲ ಸೀಟ್ ಸಿಕ್ಕಲ್ಲ ಅವರು. ಓಕೆ, ಇನ್ ಕೇಸ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಜಾಸ್ತಿ ಸೀಟ್ ಇರಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ಯಾಕಂದರೆ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಎಷ್ಟೋ ಹುಡುಗರು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿಬಿಟ್ಟು ಜಾಸ್ತಿ ಸೀಟ್ಸ್ ಉಳ್ಕೊಳ್ಳಲ್ಲ ಥರ್ಡ್ ರೌಂಡಿಗೆ. ಥರ್ಡ್ ರೌಂಡ್ ಮೀನ್ಸ್ ಅದೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗೋಕ್ಕಿಂತ ಮುಂಚೆ ಈಗ ಅಡ್ಮಿಷನ್ ಓಕೆ ಮ್ಯಾನೇಜ್ಮೆಂಟ್ ಸೀಟ್ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡಿಸ್ಕೋಬೇಕಂತ ಇರ್ತಾರೆ. ಮೀನ್ಸ್ ಏನಪ್ಪ ಅಂದರೆ ಡೈರೆಕ್ಟು ಅಡ್ಮಿಷನ್ ಮಾಡಿಸ್ಕೋಬೇಕಂತ ಇರ್ತಾರೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿಯೋಷ್ಟು ಏನಾಗ್ಬಿಡ್ತಂದ್ರೆ ಅಡ್ಮಿಷನ್ ಕ್ಲೋಸ್ ಆಗಿಬಿಡ್ತಾವೆ ಎಲ್ಲ ಕಡೆ. ಸೊ ಹಂಗಾಗಿಬಿಟ್ಟು ಕೆಲವೊಂದಿಷ್ಟು ಹುಡುಗರಿಗೆ ನಾನು ಇವಾಗ 1-2 ಸ್ಟೂಡೆಂಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ BS ನರ್ಸಿಂಗ್ ಸ್ಟೂಡೆಂಟ್ ಅಂತಂದರೆ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ಓಕೆ, ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆದ ನಂತರ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರು ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ನಿಮ್ಗಳಿಗೆ ಗೊತ್ತಿರ್ತದೆ, ಗೋಲ್ಡನ್ ಗಣಿ 99 ಅಂತ ಇರ್ತದೆ, ಅದಕ್ಕೆ ಮೆಸೇಜ್ ಮಾಡಿರಿ. ಬೇಕಾದರೆ ನಿಮಗೆ ಯಾರೆಲ್ಲ BS ನರ್ಸಿಂಗ್ ಸ್ಟೂಡೆಂಟ್ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಬೇಕಾದ್ರೆ ಹೆಲ್ಪ್ ಮಾಡೋಣಂತೆ. ಸರಿ, ರಿಮೈನಿಂಗ್ ಸ್ಟೂಡೆಂಟ್ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಿ ಅದಾದ ನಂತರ ನಿಮಗೆ ಇನ್ನೂ ಒಂದು ಮಾಪಪ್ ರೌಂಡ್ ಕೂಡ ಇರ್ತದೆ. ಅಲ್ಲಿ ಮಾಪಪ್ ರೌಂಡ್ ಯಾರಿಗಿರ್ತದೆ ಅದೊಂದು ನೆನ್ಪಿಟ್ಕೋಬೇಕು. ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಇರ್ತದೆ. ಈಗ ಸೀಟ್ ಸಿಕ್ಕು ನಾನು ಏನಾದರೂ ಮಾಪಪ್ ರೌಂಡ್ ಹೋಗ್ತೀನಿ, ಈ ಸಿಕ್ಕಿರೋದು ಬೇಡ ಅಂತ ಹಂಗೆ ಬರಲ್ಲ. ಸೀಟ್ ಸಿಗದೆ ಇದ್ದವ್ರಿಗೆ ಮಾತ್ರ ಮಾಪಪ್ ರೌಂಡ್ ಇರ್ತದೆ, ಅದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ, ಈಗ 3 ಇಂಪಾರ್ಟೆಂಟ್ ಅರ್ಥ ಆಯ್ತು ಅನ್ಕೊಂಡ್ರಿ. ಒಂದು, ಇದು ಸಿಕ್ಕಿರುವಂಥ ಪ್ರೊವಿಷನಲ್ ರಿಸಲ್ಟ್ ಆಲ್ಮೋಸ್ಟ್ 99.99% ಅದೇ ಸಿಗುತ್ತೆ ನಿಮಗೆ. ನಾಳೆ ಅಥವಾ ನಾಡಿದ್ದು ನಿಮಗೆ ಫೈನಲಲ್ಲಿ ಬಿಟ್ಟಾಗ. ಆ್ಯಂಡ್ ಕಟ್ ಆಫ್ ಇವಾಗಲೇ ಬಿಡಲ್ಲ, ರಿಯಲ್ ಅಲಾಟ್ಮೆಂಟ್ ಆದ ನಂತರ ಕಟ್ ಆಫ್ ಬಿಡ್ತಾರೆ. ಓಕೆ, 2 ಇಂಪಾರ್ಟೆಂಟು. ಆ್ಯಂಡ್ ಸೀಟ್ ಸಿಗದೆ ಇದ್ದವರು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ರಿ ಅಂತ ಹೇಳ್ತೀನಿ. ಎನಿವೇ, ಇವಾಗ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.